ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಲ್ಲಿ ಇನ್ನೂ ನಿಲ್ಲದ ಗುಡ್ಡದ ಭೂತದ ಆತಂಕ. ಹೊರವಲಯದ ಕೆತ್ತಿಕಲ್ನಲ್ಲಿ ಮತ್ತೆ ಭೂಕುಸಿತ. ಮಂಗಳೂರು ಸೋಲಾಪುರ ಹೈವೇ 169ರಲ್ಲಿ ಸಂಚಾರಕ್ಕೆ ಅಡ್ಡಿ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮುಂದುವರೆದ ಗಾಳಿ ಮಳೆ ಅಬ್ಬರ. ಬೃಹತ್ ಮರ ರಸ್ತೆಗೆ ಬಿದ್ದು ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ತೆರಳುವ ರಸ್ತೆ ಬಂದ್. ಕೈಮರದ ಸಮೀಪ ಮರ ತೆರವುಗೊಳಿಸುವುದಕ್ಕೆ ಪೊಲೀಸರು ಸ್ಥಳೀಯರ ಹರಸಾಹಸ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆಯ ಮುನ್ಸೂಚನೆ. ಹಲವು ಜಿಲ್ಲೆಗಳಿಗಿಂದು ಆರೆಂಜ್ ಅಲರ್ಟ್, ಉಡುಪಿಗೆ ರೆಡ್ ಅಲರ್ಟ್. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ. ಉಡುಪಿಯ ಬೈಂದೂರಿನಲ್ಲಿ ಭಾರೀ ಮಳೆಗೆ ಉಕ್ಕಿ ಹರಿದ ಎಡಮಾವಿನ ಹೊಳೆ. ಅಳಗೇರಿ ಗ್ರಾಮದಲ್ಲಿ ನೆರೆ ಸೃಷ್ಟಿ. ಏಕಾಏಕಿ ಗ್ರಾಮದೊಳಗೆ ನುಗ್ಗಿದ ಹೊಳೆ ನೀರು. ಸುಮಾರು 10 ಮನೆಗಳು ಭಾಗಶಃ ಮುಳುಗಡೆ. ದೋಣಿಗಳ ಮೂಲಕ ನಿವಾಸಿಗಳ ಸ್ಥಳಾಂತರ. ಉಡುಪಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಹಲವೆಡೆ ಹಾನಿ. ಕುಂದಾಪುರ ತಾಲೂಕಿನ ಕೌರಾಡಿ ಗ್ರಾಮದಲ್ಲಿ ಮನೆ ಮೇಲೆ ಬಿದ್ದ ಮರ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ. ಬೆಂಗಳೂರಿನಲ್ಲಿ ತಲೆ ಮೇಲೆ ಮರದ ಕೊಂಬೆ ಬಿದ್ದಿದ್ದ ಅಕ್ಷಯ್ ಸ್ಥಿತಿ ಗಂಭೀರ. ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ. ಅಪ್ಪನಿಗೆ ಆಪರೇಷನ್ ಮಾಡಿಸಬೇಕಾಗಿದ್ದ ಮಗನಿಗೆ ಆಪರೇಷನ್. ಕಂಗಾಲಾದ ಕುಟುಂಬ. ಬೆಂಗಳೂರಿಗರಿಗೆ ಮರಗಳದ್ದೇ ಟೆನ್ಷನ್. 1.5 ತಿಂಗಳ ಅಂತರದಲ್ಲಿ ಮರ ಬಿದ್ದು 2 ಅಮಾಯಕರು ಮೃತ. ಮರದ ಕೊಂಬೆ ಬಿದ್ದ ನಗರದಲ್ಲಿ ಹಲವರಿಗೆ ಗಾಯ. ಯಾವ ಕ್ಷಣ ಯಾವ ಮರ ಯಾರ ಮೇಲೆ ಬೀಳುತ್ತೋ ಅನ್ನೋ ಆತಂಕ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಬುಡ ಸಮೇತ ರಸ್ತೆಗೆ ಉರುಳಿ ಬಿದ್ದ ಬೃಹತ್ ಗಾತ್ರದ ಮರ. ಮೇಗೂರಿನಿಂದ ಕೊಗ್ರೆ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಘಟನೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಜಾತಿ ಗಣತಿ ಸಮೀಕ್ಷೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಶುರುವಾಗಿದೆ ಆತಂಕ. ಹೊಸ ಸಮೀಕ್ಷೆ ನಿರ್ಧಾರದ ಕಾರಣ ಹಿಂದುಳಿದ ವರ್ಗಗಳ ಮತಗಳು ಕೈತಪ್ಪುವ ಭೀತಿ. ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮನವರಿಕೆ ಮಾಡುವಂತೆ ಹೈಕಮಾಂಡ್ ಸೂಚನೆ. 2 ಹಂತಗಳಲ್ಲಿ ಜನಗಣತಿ ನಡೆಸುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ. ಇಂದು ಕೇಂದ್ರದಿಂದ ಜನಗಣತಿಗೆ ಗೆಜೆಟ್ ನೋಟಿಫಿಕೇಶನ್ ಸಾಧ್ಯತೆ. ಜನಗಣತಿಯಲ್ಲಿ ವಸತಿ ದತ್ತಾಂಶ, ನಂತರ ವೈಯಕ್ತಿಕ ಮಾಹಿತಿ ಸಂಗ್ರಹ. ಎಂಜಲು ಕಾಸಿಗಾಗಿ ಹೋರಾಡ್ತಾ ಇದ್ದಾರೆ ಎಂದಿದ್ದ ಶಾಸಕ ಕದಲೂರು ಉದಯ್ ವಿರುದ್ಧ ಸಿಡಿದೆದ್ದ ಅನ್ನದಾತರು. ಇಂದು 1 ದಿನ ಮಾತ್ರ ಶಾಸಕರಿಗೆ ಕ್ಷಮೆ ಕೇಳಲು ಗಡುವು. ಇಲ್ಲದೆ ಹೋದರೆ ಉದಯ್ ಕಚೇರಿಗೆ ಮುತ್ತಿಗೆಗೆ ಪ್ಲಾನ್. ಇಸ್ರೇಲ್ ಮತ್ತು ಇರಾನ್ ನಡುವೆ ಮತ್ತಷ್ಟು ತೀವ್ರಗೊಂಡ ಯುದ್ಧ. 100ಕ್ಕೂ ಹೆಚ್ಚು ಮಿಸೈಲ್ ದಾಳಿ ನಡೆಸಿದ ಇರಾನ್. ಎಲ್ಲವನ್ನ ಹೊಡೆದುರುಳಿಸಿದ್ದೇವೆ. ನಮ್ಮ ಕೌಂಟರ್ ಅಟ್ಯಾಕ್ನಲ್ಲಿ 200 ಇರಾನಿಯರ ಸಾವಾಗಿದೆ ಎಂದಿರುವ ಇಸ್ರೇಲ್. ಇರಾನ್ನಲ್ಲಿ ಸಿಲುಕಿದ ರಾಜ್ಯದ 9 ವೈದ್ಯಕೀಯ ವಿದ್ಯಾರ್ಥಿಗಳು. ಟೆಹರಾನ್ನ ಜಫ್ರಾಯಾ ಪ್ರದೇಶದ ತೌಫಿಕ್ನಲ್ಲಿ ಸಿಲುಕಿರುವ ಸ್ಟೂಡೆಂಟ್ಸ್. ನಾನ್ ರೆಸಿಡೆನ್ಸ್ ಫೋರಂನಿಂದ ವಿದೇಶಾಂಗ ಸಚಿವರಿಗೆ ಪತ್ರ. ರಾಜ್ಯ ಬಿಜೆಪಿ ನಾಯಕರ ನಿದ್ದೆಗೆಡಿಸಿರುವ ಕುಮಾರಸ್ವಾಮಿ ಮಾತು. ನನ್ನ ಜೊತೆ ಶಾ, ಮೋದಿ, ಬಿಎಲ್ ಸಂತೋಷ್ ಸಂಪರ್ಕದಲ್ಲಿದ್ದಾರೆ ಎಂದ ಎಚ್ಡಿಕೆ. ಬಿಜೆಪಿ ವಲಯದಲ್ಲಿ ಶುರುವಾಯಿತು ಎಚ್ಡಿಕೆ ಹೇಳಿಕೆ ಮೇಲಿನ ಚರ್ಚೆ. ಇವತ್ತಿನಿಂದ ಜನರೊಂದಿಗೆ ಜನತಾದಳ ಅಭಿಯಾನ. 58 ದಿನಗಳಲ್ಲಿ ರಾಜ್ಯದ 90 ಕ್ಷೇತ್ರಗಳಿಗೆ ನಿಖಿಲ್ ಕುಮಾರಸ್ವಾಮಿ ಪರ್ಯಟನೆ. 50 ಲಕ್ಷ ಮಿಸ್ಡ್ ಕಾಲ್ ರಿಜಿಸ್ಟ್ರೇಷನ್ ಮಾಡಿಸೋ ಭರವಸೆ ನೀಡಿರುವ ಯುವ ದಳಪತಿ. ಮಹಿಳೆಯ ಬೆತ್ತಲೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್. 2 ಅರ್ಚಕರ ಟಾರ್ಚರ್ಗೆ ಬೇಸತ್ತು ಬೆಳ್ಳಂದೂರು ಠಾಣೆಗೆ ಮಹಿಳೆ ದೂರು. ಕೇರಳದ ತ್ರಿಶೂರ್ನ ಪ್ರತಿಷ್ಠಿತ ದೇವಾಲಯದ ಅರ್ಚಕ ಅರೆಸ್ಟ್. ಮುಖ್ಯ ಅರ್ಚಕ ಪರಾರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್. ಇಂದು ಡಿಸಿಯಿಂದ ಸಸ್ಪೆಂಡ್ ಆದ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಸಾಧ್ಯತೆ. ಘಟನೆ ಸಂಬಂಧ ಅಧಿಕಾರಿಗಳ ಬಳಿ ಮಾಹಿತಿ ಪಡೆಯಲಿರುವ ಡಿಸಿ. ತುಮಕೂರಿನ ಮಧುಗಿರಿಯಲ್ಲಿ ಜಮೀನು ವಿಚಾರಕ್ಕೆ ದಾಯಾದಿಗಳ ಕಲಹ.
20 ಗುಂಟೆ ಭೂಮಿಗಾಗಿ ಸಹೋದರರಿಂದಲೇ ಮಾರಣಾಂತಿಕ ಹಲ್ಲೆ. ಪದೇ ಪದೇ ನ್ಯಾಯಾಲಯಕ್ಕೆ ಹೋಗ್ತೀಯಾ ಅಂತ ಅಟ್ಯಾಕ್. ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಾಗರಹೊಳೆ ಅಭಯಾರಣ್ಯದಲ್ಲಿ ಮಳೆಯ ನಡುವೆ ಹುಲಿಗಳ ದರ್ಶನ. ದಮ್ಮನಕಟ್ಟೆ ಸಫಾರಿ ವಲಯದಲ್ಲಿ 4 ಮರಿಗಳ ಜೊತೆಗೆ ಸಫಾರಿ ರಸ್ತೆ ಕ್ರಾಸ್ ಮಾಡಿದ ತಾಯಿ ಹುಲಿ. ವಾಹನ ನಿಲ್ಲಿಸಿ ಹುಲಿಗಳ ದೃಶ್ಯ ಕಣ್ತುಂಬಿಕೊಂಡ ಸಫಾರಿಗರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.